ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕೊನೆಗೂ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು. ಈ ಒಂದು ಸೀಸನ್ನ ಒಂದು ಟ್ರೋಫಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಳ್ಳಿ ಹೈದ ಗಿಲ್ಲಿ ನಟ ಅವರು ಮುತ್ತಿಟ್ಟಿರುವಂತದ್ದು. ಕರ್ನಾಟಕದಾದ್ಯಂತ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ, ಅದರೊಟ್ಟಿಗೆ ಬಿಗ್ ಬಾಸ್ ಸೀಸನ್ 12ರ ವೀಕ್ಷಕರಿಗೆ ಸಾಕಷ್ಟು ಸಂತಸವನ್ನ ತಂದಿರುವಂತಹ ವಿಷಯ ಆಗಿದೆ. ಕೊನೆ ಕ್ಷಣದಲ್ಲಿ ಎಲ್ಲರೂ ಕೂಡನು ಕಾತರದಿಂದ ಅದ್ರ ಜೊತೆಗೆ ಕೌತುಕತೆಯಿಂದ ಕಾಯ್ತಾ ಇದ್ರು. ಯಾರು ವಿನ್ ಆಗ್ತಾರೆ? ಯಾರು ವಿನ್ ಆಗ್ತಾರೆ? ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆನೆ ಎಲ್ಲರೂ ಕೂಡನು ಎಕ್ಸ್‌ಪೆಕ್ಟ್ ಕೂಡ ಮಾಡಿದ್ರು. ಗಿಲ್ಲಿ ನಟ ಅವರೇ ಗೆಲ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರ ಮಾತುಗಳ ಮೂಲಕ ಆಗಿರ್ಬೋದು, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಎತ್ತಿ ಹಿಡಿಯುವಂಥದ್ದು ಗಿಲ್ಲಿ ನಟ ಅವರೇ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭವಿಷ್ಯವನ್ನ ಕೂಡ ನುಡಿದಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊನ್ನೆ ಒಂದು ಸಿಕ್ಕಿರುವಂತಹ ಒಂದು ಹೋಟೆಲ್ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಅವ್ರು ಕೂಡ ಹೇಳಿದ್ರು. ಟೇಬಲ್ ತಟ್ಬಿಟ್ಟು ಈ ಬಾರಿ ಗೆಲ್ಲೋದೇ ಗಿಲ್ಲಿ ನಟ ಅವರು ಅಂತ ಹೇಳ್ಬಿಟ್ಟು, ಗಿಲ್ಲಿ ನಟ ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಅಲ್ಲೇನೆ ಗಿಲ್ಲಿ ನಟ ಅವರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು. ಅದರೊಟ್ಟಿಗೆ ಜಗ್ಗೇಶ್ ಅವರು ಕೂಡ ಸಾಕಷ್ಟು ಒಂದು ವಿಚಾರವನ್ನ ಹೇಳಿದ್ರು. ಮುಂದಿನ ವರ್ಷ ಇನ್ನೊಂದು ವರ್ಷದಲ್ಲಿ ನೀನು ಬೌನ್ಸರ್ಸ್‌ನ ಇಟ್ಕೊಂಡು ನಿನ್ನ ಹಣೆಬರಹನೇ ಚೇಂಜ್ ಆಗುತ್ತೆ ಅನ್ನುವಂಥದ್ದ ಒಂದು ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡನು ಈಗ ಗಿಲ್ಲಿ ನಟ ಅವರ ಒಂದು ಜೀವನದಲ್ಲಿ ನನಸಾಗಿರುವಂತದ್ದು. ಗಿಲ್ಲಿ ನಟ ಅವರ ಒಂದು ಬಿಗ್ ಬಾಸ್ ಜರ್ನಿಗೆ ಸಾಕಷ್ಟು ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಆಗಿರ್ಬೋದು, ಸಾಕಷ್ಟು ಕಥೆಗಳಾಗಿರ್ಬೋದು, ಸಾಕಷ್ಟು ಒಂದಷ್ಟು ಆ ಬಿಗ್ ಬಾಸ್‌ನಲ್ಲಿ ಬಂದಿರುವಂತಹ ಸನ್ನಿವೇಶಗಳಾಗಿರ್ಬೋದು, ಏನಾಗಿತ್ತು ಅಂತಂದ್ರೆ ಎಕ್ಸ್‌ಪೆಕ್ಟೆಡ್, ಅನ್‌ಎಕ್ಸ್‌ಪೆಕ್ಟೆಡ್ ಅನ್ನುವಂತಹ ಒಂದು ಥೀಮಲ್ಲಿ ಮಾಡಿದ್ರು. ಯಾಕಂದ್ರೆ ಇದಾಗುತ್ತಾ? ಈ ತರ ಆಗಬಹುದಾ? ಅಥವಾ ಇನ್ನೇನಾಗುತ್ತೋ ಅನ್ನುವಂತಹ ಒಂದು ಕುತೂಹಲವನ್ನ ಈ ಒಂದು ಸೀಸನ್‌ನ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಬಿಗ್ ಬಾಸ್ ಟೀಮ್ ಕಟ್ಟಿಕೊಟ್ಟಿದ್ರು. ಅಂಥದ್ದೇ ಒಂದು ರೀತಿಯಲ್ಲಿ ಸಾಕಷ್ಟು ಬಾರಿ ಒಂದು ಟಫ್ ಕಾಂಪಿಟಿಷನ್ ಅನ್ನ ಗಿಲ್ಲಿ ನಟ ಅವರು ಅಲ್ಲಿದ್ದಂತಹ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಜನ ಅಂತಿದ್ರು, ಬಿಗ್ ಬಾಸ್‌ನಲ್ಲಿ ಗಿಲ್ಲಿ ನಟ ಅವರ ಕಾಮಿಡಿ ಬಿಟ್ರೆ ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಆಗಿತ್ತು. ಅದ್ರ ಜೊತೆಗೆ ಟಾಸ್ಕ್ ಕೂಡ ಆಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಹೇಳಿದ್ರು, ಬಿಗ್ ಬಾಸ್‌ನಲ್ಲಿ ಗಿಲ್ಲಿ ನಟ ಅವರು ಯಾವುದೇ ಟಾಸ್ಕ್ ಅನ್ನ ಆಡಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಗಿಲ್ಲಿ ನಟ ಅವರ ಒಂದು ವ್ಯಕ್ತಿತ್ವದ ಮೂಲಕ, ಅವರ ಕಾಮಿಡಿ ಟೈಮಿಂಗ್ ಮೂಲಕ ಕರ್ನಾಟಕ ಕಿರುತೆರೆ ಅದ್ರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸ್ ಮನಸ್ಸನ್ನ ಗೆದ್ದಿದ್ರು ಅಂತಾನೆ ತಪ್ಪಾಗಲ್ಲ. ಯಾಕಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಿನ್ನೆ ನಡೆದಂತಹ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಅವರ ಒಂದು ಟ್ರೋಫಿಯನ್ನ ಅವರು ಎತ್ತಿಕೊಂಡು ಕರ್ನಾಟಕದಾದ್ಯಂತ ಇರುವಂತಹ ಅವರ ಅಭಿಮಾನಿಗಳಿಗೆ, ಅದರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿಗೆ ಅವರು ಮುಡಿಪಾಗಿ ಒಂದು ನೀಡಿರುವಂತದ್ದು ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ನಿನ್ನೆ ನಡೆದಂತಹ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ, ಒಳಗಡೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದ್ರೆ ಹೊರಗಡೆ ಒಂದಷ್ಟು ಜನ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗಿಲ್ಲಿ ನಟ ಅವರು ಬರ್ತಾರೆ, ಅವರನ್ನ ನಾವು ಕಣ್ತುಂಬ್ಕೋಬಹುದು, ಅವರನ್ನ ನೋಡಬಹುದು ಅನ್ನುವಂಥದ್ದು. ಆದ್ರೆ ಏನಾಗಿತ್ತು ಅಂತಂದ್ರೆ ಕೆಲವರು ಗಿಲ್ಲಿ ನಟ ಅವರ ನಿಜವಾದ ಒಂದು ಅಭಿಮಾನಿಗಳಾಗಿದ್ರೆ, ಇನ್ನೂ ಕೆಲವರು ಯಾವ ರೀತಿಯಾದಂತಹ ಒಂದು ಕೆಟ್ಟ ಒಂದು ಪದ ಬಳಕೆಗಳನ್ನ ಮಾಡಿದ್ರು. ಅದರೊಟ್ಟಿಗೆ ದುರ್ವರ್ತನೆಯನ್ನ ಮಾಡಿದ್ರು. ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಯವರಿಗೂನು ಕೂಡ, ಅದರೊಟ್ಟಿಗೆ ಅಲ್ಲಿದ್ದಂತಹ ಕೆಲವೊಂದು ಮಾಧ್ಯಮದವರಿಗೂ ಕೂಡನು ಸಾಕಷ್ಟು ತೊಂದರೆಯನ್ನ ನೀಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲೇನಾಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂತಂದ್ರೆ, ಅಂತ ವ್ಯಕ್ತಿಗೆ ನಾವು ನಮ್ ಕೈಯಿಂದ ಏನಾದ್ರೂ ಸಹಾಯ ಆದ್ರೆ ಮಾಡ್ಬೇಕು. ಆಗಿಲ್ಲ ಅಂತಂದ್ರೆ ನಮ್ ಪಾಡಿಗೆ ನಾವು ತೆಪ್ಪ ಕುತ್ಕೊಂಡ್ಬಿಡ್ಬೇಕು. ಆದ್ರೆ ಗಿಲ್ಲಿ ನಟ ಅವ್ರು ಗೆಲ್ತಿದ್ದಾರೆ. ಗಿಲ್ಲಿ ನಟ ಅವರ ಒಂದು ಕ್ರೇಜ್ ಅನ್ನ ಇದೆ ಅಂತಂದ್ರೆ ನಾವು ಕೂಡ ಆ ಕ್ರೇಜ್‌ನ ಯೂಸ್ ಮಾಡ್ಕೊಂಡು ಏನಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ರೆ, ಅಲ್ಲಿದ್ದಂತಹ ಒಂದಷ್ಟು ಜನರ ಗಿಲ್ಲಿ ನಟ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡ್ ಬಂದಿದ್ದಂತಹ ಅವರ ದುರ್ವರ್ತನೆ ಯಾವ ರೀತಿ ಇತ್ತು ಅಂತಂದ್ರೆ, ಅಲ್ಲಿದ್ದಂತಹ ಹೆಣ್ಮಕ್ಳಿಗೆ ಸೇಫ್ಟಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ನೂಕು-ನುಗ್ಲು. ಒಂದ್ ಕಡೆಯಿಂದ ಪೊಲೀಸವರು ಹೋಗಿ, ಹೋಗಿ ಬಿಡೋದಿಲ್ಲ. ಅದು ಲಾ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪೊಲೀಸವರು ಮನೆಗಳಿಗೋಗಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಮಾತಿನ ಮೂಲಕ ಹೇಳ್ತಾ ಇದ್ರೆ, ಆದ್ರೂ ಕೂಡ ಕೆಲವೊಂದು ಪುಂಡರ ರೀತಿ ವರ್ತಿಸಿದ್ದಂತವ್ರು, ಕೆಲವೊಂದು ಗಿಲ್ಲಿ ನಟ ಅಂತ ಹೇಳ್ಕೊಂಡು ಬಂದಿರುವಂತಹ ಒಂದಷ್ಟು ಜನ. ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಗಿಲ್ಲಿ ನಟ ಅವರ ಅಪ್ಪಟ ಅಭಿಮಾನಿಗಳು ಮಾಡಿರುವಂತಹ ಒಂದು ಕೆಲಸವಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರು ಕೂಡನು ಗಿಲ್ಲಿ ನಟ ಅಂದ ತಕ್ಷಣ ಇಷ್ಟಪಡುವಂತವ್ರು, ಅವ್ರಾಯ್ತು ಬರ್ತಾರಾ, ಗಿಲ್ಲಿ ನಟ ಅವರನ್ನ ನೋಡಿದ್ವಾ, ಇನ್ ಕೇಸ್ ಬಂದಿಲ್ಲ, ಬರೋದಿಲ್ಲ ಅಂತಂದ್ರೆ, ಆಯ್ತು ಸಿಕ್ಕಾಗ ಫೋನಲ್ಲೋ, ಮೊಬೈಲಲ್ಲೋ ಅಥವಾ ಟಿವಿ ಮಾಧ್ಯಮಗಳಲ್ಲೋ ನೋಡೋಣ ಅಂತ ಹೇಳ್ಬಿಟ್ಟು, ಇವತ್ತು ಬರಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ಅವ್ರ ಪಾಡ್ಗೆ ಅವ್ರಿಗೆ ಮನ್ಸಲ್ಲೇ ಬೆಸ್ಟ್ ವಿಶಸ್ ಅನ್ನ ತಿಳಿಸಿ, ಒಳ್ಳೆದಾಗ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಆದ್ರೆ ಅಲ್ಲಿ
ಅವರ ಹೆಸರನ್ನ ಹೇಳ್ಕೊಂಡು ಅವರ ಕ್ರೇಜ್ನ ಯೂಸ್ ಮಾಡ್ಕೊಬಂದು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರಲ್ಲ, ಅಂತವ್ರು ನಿಜವಾಗ್ಲೂ ಕೂಡ ನಾಚಿಕೆ ಆಗ್ಬೇಕು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಪೊಲೀಸ್ ಸಿಬ್ಬಂದಿಗೆ ಬೇಸರ ಆಗುತ್ತೆ. ಅಲ್ಲಿದ್ದಂತಹ ಒಂದಷ್ಟು ಜನ ಹೆಣ್ಮಕ್ಳಿಗೆ ಬೇಸರ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.